ಕಾಂಗ್ರೆಸ್ ಪಾರ್ಟಿ ದೇಶದ ಹಿತವನ್ನು ಮರೆತು ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಸಾಫ್ಟಾಗಿ ನೋಡುವಂಥದ್ದು, ಪಾಕಿಸ್ತಾನವನ್ನು ಆರೋಪದಿಂದ ಭಯೋತ್ಪಾದನೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಆರೋಪಗಳಿಂದ ಮುಕ್ತಗೊಳಿಸುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬಂದಿದೆ. ಇತ್ತೀಚೆಗೆ ಬಂದಂತಹ ಮಲೆಗಾಂವ್ ಪ್ರಕರಣದ ನಂತರ ನೀವು ಒಂದೊಂದೇ ಘಟನೆಗಳನ್ನು ನೋಡಿದ್ರೆ ಆ ಘಟನೆಗಳಲ್ಲಿ ಯಾವ ರೀತಿಯಾಗಿ ಅದಕ್ಕಿಂತ ಪೂರ್ವದಲ್ಲ ಹೋಗೋದಲ್ಲ, ಯಾಕಂದರೆ ಯಾವ ರೀತಿ ಕಾಶ್ಮೀರದ ವಿಷಯದಲ್ಲಿ ಅವ್ರು ನಡ್ಕೊಂಡ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆಫ್ಟರ್ 80s ಅದಾದ ನಂತರ ಮಲೇಗಾಂವ್ದಲ್ಲಿ ಆರಂಭಿಕವಾದಂಥ ಒಂದು ತನಿಖೆ ಏನಿತ್ತು, ಆ ತನಿಖೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ಸಿನ ಸಹಪಕ್ಷಗಳು, ಅವತ್ತಿನ ಕಾಂಗ್ರೆಸ್ಸು ಶರದ್ ಪವಾರ್ ಪಾರ್ಟಿ ಹಿಂದೂ ಟೆರರ್ ಅಂತ ಹೇಳಿ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಹಿಂದೂ ಟೆರರ್ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದು, ಅದಕ್ಕೆ ಸಮಜೋತಾ ಎಕ್ಸ್ಪ್ರೆಸ್ಸು ಮತ್ತು ಮಲೆಗಾಂವ್ ಸ್ಫೋಟಗಳನ್ನು ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಮತ್ತು ವಾದವನ್ನು ಏನು ಕೊಟ್ಟರು ಅಂದರೆ, ಆ ವಾದದಲ್ಲಿ ಅವತ್ತು ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಅವರು ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮಾಡಿದ್ದರಿಂದ ಮುಸಲ್ಮಾನರು ಯಾಕೆ ಮಾಡ್ತಾರ ಅನ್ನುವಂಥ ವಾದವನ್ನು ಇಡುವ ಪ್ರಯತ್ನವನ್ನು ಮಾಡಿದರು. ಅದರ ಜಗತ್ತಿನಾಗ ಅನೇಕ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಒಬ್ರಿಗೊಬ್ಬರು ಬಾಂಬ್ ಹಾಕ್ತಾರೆ. ಇಲ್ಲೇ ಅದನ್ನು ಹಿಂದೂ ಟೆರರ್ ಅಂತ ಮಾಡಿ ಪಾಕಿಸ್ತಾನವನ್ನು ಸ್ಪೇರ್ ಮಾಡುವಂಥ, ಪಾಕಿಸ್ತಾನವನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಎಂಥ ದುರ್ದೈವ ನೋಡ್ರಿ. ಜಗತ್ತಿನ ಮುಂದೆ ಇವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಾ ಇದ್ದಾರೆ, ಭಾರತದಲ್ಲಿ ಬಂದು ಭಯೋತ್ಪಾದನೆಯನ್ನು ಘಟನೆಗಳನ್ನು ಮಾಡ್ತಾ ಇದ್ದಾರೆ, ಹರಡ್ತಾ ಇದ್ದಾರೆ, ರೆಕ್ರೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಸಂಗತಿಗಳನ್ನು ಹೇಳಿ ನಾವು ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕನ್ನೋಂಥ ಪ್ರಯತ್ನದಲ್ಲಿದ್ದಾಗ, ಆ ಕಾಲದಿಂದ ಈ ಕಾಲದವ್ರನ್ನ ಸಮಜೋತಾ ಎಕ್ಸ್ಪ್ರೆಸ್ದಲ್ಲಿ, ಸಬ್ಸಿಕ್ವೆಂಟ್ಲಾಗಿ ಮಲೆಗಾಂವ್ ಬ್ಲಾಸ್ಟ್ದಲ್ಲಿ ಎಲ್ಲರನ್ನೂ ಸಿಗಿಸುವುದರ ಜೊತೆಗೆ ಸ್ವತಃ ಮೋಹನ್ ಭಾಗವತ್ ಅವ್ರನ್ನ ಸಿಗಿಸುವ ಪ್ರಯತ್ನವನ್ನು ಮಾಡಿದರು. ಇವೆಲ್ಲ ಈಗ ಹೊರಗೆ ಬರ್ತಾರೆ. ಮತ್ತು ಆರಂಭಿಕ ತನಿಖೆ ಏನಿತ್ತಲ್ಲ, ಮಲೆಗಾಂವ್ ಸ್ಫೋಟದ ಆರಂಭಿಕ ತನಿಖೆಯನ್ನು ಕೈ ಬಿಟ್ಟರು. ಅದ್ರೊಳಗೆ ಯಾರ್ಯಾರು ನಿಜವಾದ ಆರೋಪಗಳು ಸಿಕ್ಕಿದ್ರೆ ಅವ್ರನ್ನ ಇಲ್ಲ, ನಮ್ಮ ತನಿಖೆ ತಪ್ಪಾಗಿದೆ ಅಂಥೇಳಿ ತಾವ ಕೋರ್ಟಿಗೆ ಕೊಟ್ಟು ಅವರನ್ನು ಖುಲಾಸೆ ಮಾಡಿಸಿದರು. ಆನಂತರ ಇವರನ್ನು ಸಿಗಿಸುವ ಪ್ರಯತ್ನ ಮಾಡಿದರು, ಸೊ ದ್ಯಾಟ್ ದೇ ಕ್ಯಾನ್ ಗಿವ್ ದಿ ಕ್ಲೀನ್ ಚಿಟ್ ಟು ಪಾಕಿಸ್ತಾನ. ಇದರ ಸೀಕ್ವೆನ್ಸಸ್ ನೋಡಿದರೆ ನೀವು, ಮೊದಲು ಚಿದಂಬರಂ ಅವರು, ಆನಂತರ ದಿಗ್ವಿಜಯ್ ಸಿಂಗ್ ಅವರು. ದಿಗ್ವಿಜಯ್ ಸಿಂಗ್ ಅಂತೂ
ಮುಂದೆ ಸಬ್ಸಿಕ್ವೆಂಟಾಗಿ ಬಾಂಬೆ ಬ್ಲಾಸ್ಟು RSS ದವ್ರು ಮಾಡ್ಯಾರ ಅಂತ ಹೇಳ್ಬಿಟ್ರು. ಇವರ ಎಲ್ಲ ಹೇಳಿಕೆಗಳನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು. ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು. ಇಟ್ ಮೀನ್ಸ್ ದೇಶದಲ್ಲಿ ಹೀರೋ ಆಗೋದು ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ. ಇದೆಂಥ ದುರಂತ ಇದು. ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿ ಇವ್ರನ್ನೆಲ್ಲ ಸಿಕ್ಸೋ ಪ್ರಯತ್ನ ಮಾಡಿದೆ ಅಂತ ಹೇಳಿ ಇವತ್ತು ಮತ್ತೊಂದು ವರದಿ ಬಂದಿದೆ.